Hello friends, welcome to the class Indian Polity presented by ಸಂಗಟಿ ಸರ್. ಇದು ಆ್ಯಪ್ ಸಂಗಟಿ ಸರ್ ಅಕಾಡೆಮಿ ಅನ್ನುವಂಥದ್ದು. ಈ ಆ್ಯಪಲ್ಲಿ ಸ್ನೇಹಿತರೆ ಆಲ್ರೆಡಿ ಈಗ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಎಸ್ಸೆಗಳನ್ನು ನಾನು ಆಲ್ರೆಡಿ ಅಪ್ಲೈಟ್ ಮಾಡ್ತಾ ಇದ್ದೀನಿ. ಇನ್ನೂ ಕೂಡ ಕೆಲವೊಂದು ನಿಯರ್ಲಿ 20 ಎಸ್ಸೆಗಳು ಇಂಪಾರ್ಟೆಂಟ್ ಇರುವಂಥ 20 ಎಸ್ಸೆಗಳು ಮತ್ತು ಅದರ PDF ನೋಟ್ಸ್ ಕೂಡ ಅವೈಲೇಬಲ್ ಇರ್ತದೆ. ಇಷ್ಟು ನೋಡಿದರೆ ಸಾಕಾಗ್ತದೆ, ಮೋರ್ ದೆನ್ ಸಫಿಷಿಯಂಟ್. ಇವೇ ಎಸ್ಸೆಗಳಿಂದನೇ ಕರೆಂಟ್ ಅಫೇರ್ಸ್ ಓರಿಯೆಂಟೆಡ್ ಇರುವಂಥದ್ದು ಮತ್ತು ಟ್ರೆಡಿಷನಲ್ ಎಸ್ಸೆ ಎಲ್ಲವೂ ಕೂಡ ಕವರ್ ಆಗಿದೆ. ಅದು ನಿಮಗೆ ಸಂಗಟಿ ಸರ್ ಅಕಾಡೆಮಿ ಆ್ಯಪಲ್ಲಿ ಸಿಗ್ತಾ ಹೋಗ್ತದೆ. ಅದರದ್ದು ಯುಟಿಲೈಸ್ ಮಾಡ್ತಾ ಹೋಗಿ. ಮತ್ತು ಎಕನಾಮಿಕ್ ಕೋರ್ಸ್ ಕೂಡ ಇದೆ ಸ್ನೇಹಿತರಲ್ಲಿ. ಎಕನಾಮಿಕ್ ಸಂಬಂಧಪಟ್ಟಂಗೆ ಪೊಲೀಸ್ ಕಾನ್ಸ್ಟೇಬಲ್ ಇಂದ ಹಿಡಿದು ನಿಮಗೆ KS IS ವರೆಗೂ ಯೂಸ್ ಆಗೋ ರೀತಿಯಲ್ಲಿ ಎಕನಾಮಿಕ್ ಕೂಡ ಹೇಳ್ತಾ ಹೋಗ್ತೀನಿ. ಅದನ್ನು ನೋಡ್ತಾ ಹೋಗಿ. ಆ್ಯಂಡ್ ಇಂಡಿಯನ್ ಪಾಲಿಟಿ ಕೋರ್ಸ್ ಕೂಡ ಇರ್ತದೆ. ಆ್ಯಂಡ್ ನಂತರದಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ಗೆ ಸಂಬಂಧಪಟ್ಟಂಥ ಒಂದು ಅದ್ಭುತವಾದ ಕೋರ್ಸ್ ಇದೆ. ಅದನ್ನೊಂದು ನೋಡಿಬಿಟ್ರೆ ಸಾಕು, ನೀವು ಯಾವ ಒಂದು ಬುಕ್ ಓದೋದು ಬೇಡ, ಕಂಪ್ಲೀಟಾಗಿ ಇನ್ ಡೀಟೇಲ್ ಆಗಿ A to Z ಕವರ್ ಆಗ್ತದೆ. 1 ರಿಂದ 15 ಯೂನಿಟ್ ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿ ಮತ್ತು ಅದರ ಜೊತೆಗೇ ನಿಮಗೆ ವಾಪಸ್ ರಿವಿಷನ್ ಕೂಡ ಸಾಕಷ್ಟು ಟೈಮ್ ಆಗ್ತದೆ. ಯಾಕಂದರೆ ಇನ್ನೂ ಟೈಮ್ ಕೊಡ್ತಾ ಇದ್ದಾರೆ, ಅದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಕೊಟ್ಟಿದ್ದಾರೆ. ಸೊ ಯಾರ್ಯಾರು ಅಪ್ಲಿಕೇಶನ್ ಹಾಕಿದರೆ ಅಂಥವರೆಲ್ಲ ಮತ್ತೆ ಜಾಯ್ನ್ ಆಗಿ ಸ್ನೇಹಿತರೆ ಈ ಕೋರ್ಸ್ಗಳಿಗೆ. ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್, ತಾಲೂಕಿನ ವರ್ಗಗಳ ಅಧಿಕಾರಿ 15 ಯೂನಿಟ್ಗಳನ್ನು 2-3 ಸಲ ರಿವಿಷನ್ ಮಾಡಿ ಮತ್ತೆ ಕ್ಲಾಸ್ ಎಕ್ಸಾಮ್ ಹತ್ರ ಬಂದಾಗ ಪದೇ ವಾರಕ್ಕೆ 1 ಸಲ 2 ಸಲ ರಿವಿಷನ್ 15 ಚಾಪ್ಟರ್ಗಳನ್ನು ಆ ಥರ ಮಾಡ್ತಾ ಹೋಗ್ತೀನಿ. ಓಕೆ, ನಾವು ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಎಲ್ಲಿವರೆಗೆ ಬಂದಿದ್ವಿ ಸ್ನೇಹಿತರೆ? ಈ ಪಾಲಿಟಿ ಕ್ವಶನ್ಸ್ಗಳನ್ನು ನೋಡ್ತಾ ಇದ್ವಿ. ಎಲ್ಲಿಗಿತ್ತದು? ದ ರಿಜಿಸ್ಟ್ರೇಷನ್ ಆಫ್ ವೋಟರ್ಸ್, ಮತದಾರರ ನೋಂದಣಿ ಈ ಕೆಳಗಿನವುಗಳಲ್ಲಿ ಯಾರ ಜವಾಬ್ದಾರಿ? ಈ ಮತದಾರದಲ್ಲಿ ನೀವು ನೋಂದಣಿ ಮಾಡ್ಬೇಕಲ್ಲ, ಆ ಒಂದು ಮತದಾರರ ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರು ಇರಬೇಕಾದ್ರೆ ನೋಂದಣಿ ಮಾಡ್ಬೇಕಲ್ಲ, ಅದು ಯಾರ ಕೆಲಸ? ಅದು ವೈಯಕ್ತಿಕ ಮತದಾರ, ನೀವು ಹೋಗಿ ನೀವೇ ಅದರಲ್ಲಿ ನೋಂದಣಿ ಮಾಡಿಸ್ಕೊಂಡ್ಬರ್ಬೇಕಾ? ಅಥವಾ ಅದು ಸರ್ಕಾರದ ಕೆಲಸನ, ಅಥವಾ ಚುನಾವಣಾ ಆಯೋಗದ ಕೆಲಸನ ಅದು, ಅಥವಾ ಈ ಕಾರ್ಪೊರೇಷನ್ಗಳು ನಿಗಮಗಳಿರ್ತಾವಲ್ಲ, ಯಾರ ಕೆಲಸ? ಕಮೆಂಟ್ ಮಾಡ್ಬೋದಾ? ಪಾಸ್ ಮಾಡಿ ಆನ್ಸರ್ ಮಾಡ್ತಾ ಹೋಗಿ ಸ್ನೇಹಿತರೆ. ಇದು ಚುನಾವಣಾ ಆಯೋಗದ ಕೆಲಸ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಅದರ ಕೆಲಸ. ಸ್ಟೇಟ್ ಲೆವೆಲಲ್ಲಿ ನಡೆಸ್ತಾ ಇದ್ರೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅದರ ಕೆಲಸ. ಓಕೆ, ಸೊ ಅದು ಪಾಯಿಂಟ್ ನೆನ್ಪಿಡಿ. ಇಲ್ಲಿ ನಮ್ಮ ಸ್ಟೇಟ್ ಲೆವೆಲ್ ಇದಕ್ಕೆ ಎಲೆಕ್ಷನ್ ಕಮಿಷನ್ ಏನು ಮಾಡ್ತದೆ? ಗ್ರಾಮ ಪಂಚಾಯತಿ ಮತ್ತು ಮುನ್ಸಿಪಾಲಿಟಿ ಮಾಡುತ್ತಲ್ಲ, ಅದಕ್ಕೆ ಎಲೆಕ್ಟರಲ್ ರೂಲ್ಸ್ ಅದು ಮಾಡುತ್ತೆ. ಈ ನಮ್ಮ MLA MLC ಈ ಥರ MP ಎಲೆಕ್ಷನ್, ಲೋಕಸಭಾ ರಾಜ್ಯಸಭಾ, ಅದಕ್ಕೆಲ್ಲ ಚುನಾವಣಾ ಆಯೋಗ ನೋಡ್ಕೊತಾ ಇರ್ತದೆ. ಈ ಥರ ಪಾಯಿಂಟ್ಗಳು ನೆನಪಿರ್ಬೇಕು ನಿಮಗೆ. ಓಕೆ, ನೆಕ್ಸ್ಟ್ ಕ್ವಶನ್ ಯಾವುದಿದೆ? ಹೂ ಅಮ್ಯಾಂಗ್ ದ ಫಾಲೋಯಿಂಗ್, ಈ ಕೆಳಗಿನವರಲ್ಲಿ ಯಾರು ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿರಲಿಲ್ಲ? ನೋಡಿ, ಆಗಲೇ KS ಎಕ್ಸಾಮಲ್ಲಿ ಪ್ರಿಲಿಮ್ಸ್ ಅದೇನು ಕ್ಯಾನ್ಸಲ್ ಆಯ್ತಲ್ಲ, KS ಪ್ರಿಲಿಮ್ಸ್, ಅದರಲ್ಲಿ ಕೂಡ ಹೈಕೋರ್ಟ್ ಚೀಫ್ ಜಸ್ಟಿಸ್ ಯಾರು ಆಗಿರಲಿಲ್ಲ ಅಂತ ಕೇಳಿದ್ರು, ಯಾರು ಆಗಿದ್ರು, ಈ ರೀತಿ ಬರ್ತಾ ಇರ್ತದೆ. ಸೊ KVK ಸುಂದರಂ, T ಸ್ವಾಮಿನಾಥನ್, RK ತ್ರಿವೇದಿ, RS ಶರ್ಮಾ. ಯಾರು ಆಗಿರಲಿಲ್ಲ ಅಂತಂದರೆ, ಸೊ ಇದು ಸರಿಯಾದ ಉತ್ತರ. RS ಶರ್ಮಾ ಆಗಿರಲಿಲ್ಲ, ಇವರೆಲ್ಲ ಆಗಿದ್ರು. ಹಾಗಂತ ಇನ್ ಡೀಟೇಲ್ ಆಗಿ ಎಲ್ಲ ಇಂಪಾರ್ಟೆಂಟ್ ಇರುವಂಥದ್ದನ್ನ ಸ್ವಲ್ಪ ಜನರ ಹೆಸರನ್ನ ಇತ್ತೀಚೆಗೆ ಇರುವಂಥದ್ದು ನೋಡ್ಬೋದು. ಯಾವ್ದಾವ್ದು? ನಾರ್ಮಲಿ ನೀವು ಪ್ರೆಸಿಡೆಂಟ್ ಎಲ್ಲ ಕ್ರೊನಾಲಜಿಕಲ್ ಆರ್ಡರ್ ನೆನ್ಪಿಡ್ಲೇಬೇಕು, ಪಕ್ಕ ಕ್ವಶನ್ ಕೇಳಿರ್ತಾರೆ. ವೈಸ್ ಪ್ರೆಸಿಡೆಂಟ್ದು ಕ್ರೊನಾಲಜಿಕಲ್ ಆರ್ಡರಲ್ಲಿ, ಪ್ರೈಮ್ ಮಿನಿಸ್ಟರ್ಗಳದ್ದು ಕ್ರೊನಾಲಜಿಕಲ್ ಆರ್ಡರ್ಲಿ ನೆನ್ಪಿಡ್ಲೇಬೇಕು ನೀವು. ನಂತರದಲ್ಲಿ ಈ ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕದ ರಾಜ್ಯಪಾಲರು, ಇಷ್ಟು ಒಂದು 5 ಜನದ್ದು ನೆನ್ಪಿಡಬೇಕು. ಅದ ನಂತರ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರಾಗಿರಲಿಲ್ಲ, ಚೀಫ್ ಎಲೆಕ್ಷನ್ ಕಮಿಷನರ್ ಯಾರಾಗಿರಲಿಲ್ಲ, CAG ಯಾರಾಗಿಲ್ಲ, ಹೈಕೋರ್ಟಿನ ಜಡ್ಜ್ ಯಾರಾಗಿದ್ರು, ಈ ಥರದ್ದು ಕೇಳಿದ್ರೆ ಸ್ವಲ್ಪ ಮೇಲ್ಮೇಲೆ ಕಣ್ಣಾಡಿಸಿ ಆಪ್ಷನ್ ನೋಡಿದಾಗ ಎಲಿಮಿನೇಷನ್ನಲ್ಲಿ ಯೂಸ್ ಆಗುವಂಥ ಸಾಧ್ಯತೆ ಇರ್ತದೆ. ಒಂದ್ಸಲ ಅದನ್ನು ಕೂಡ ನೋಡ್ಕೊಂಡಿರ್ಬೇಕು ಸ್ನೇಹಿತರೆ. ಓಕೆ, ಎಲ್ಲ ಬೇಸಿಕ್ ಅಂದರೆ ಎಲ್ಲರೂ ಮಾಡಿರ್ತಾರೆ, ಅದಕ್ಕೆ ಎಕ್ಸ್ಟ್ರಾ ಪಾಯಿಂಟ್ ಅಂದರೆ ಈ ಥರ. ನಾ ಥಿಯರಿ ಕ್ಲಾಸಲ್ಲಿ ಇನ್ ಡೀಟೇಲ್ ಆಗಿ ಎಲ್ಲವೂ ಕೂಡ ಇಂಪಾರ್ಟೆಂಟ್, ಯಾವ ರೀತಿ ಚರ್ಚೆಯಲ್ಲಿರುತ್ತೆ, ಅದು ಕರೆಂಟ್ ಅಫೇರ್ಸ್ ಯಾವ ರೀತಿ ಬರ್ತದೆ ಅಂತ ಎಲ್ಲವನ್ನು ಇಂಡಿಯನ್ ಪಾಲಿಟಿ ಕೋರ್ಸ್ ಇದೆ ಸಂಗಟಿ ಸರ್ ಅಕಾಡೆಮಿ ಅನ್ನುವಂಥ ಆ್ಯಪಲ್ಲಿ, ಅಲ್ಲಿ ನೋಡ್ತಾ ಹೋಗಿ. ಭಾರತದ ಚುನಾವಣಾ ಆಯೋಗವು ಯಾವ ಚುನಾವಣೆಗಳಿಗೆ ಸಂಬಂಧಿಸಿಲ್ಲ? ಭಾರತದ ಚುನಾವಣಾ ಆಯೋಗ ರಾಷ್ಟ್ರಪತಿಗೆ ಸಂಬಂಧಿಸಿಲ್ವಾ, ಉಪರಾಷ್ಟ್ರಪತಿಗೆ, ರಾಜ್ಯದ ಪಂಚಾಯಿತಿಗಳು ಮತ್ತು ಪುರಸಭೆಗಳು ಬರ್ತಾವಲ್ಲ, ಮತ್ತು ಮೇಲಿನ ಎಲ್ಲ ಯಾವುದಕ್ಕೂ ಸಂಬಂಧಪಟ್ಟಿಲ್ಲ. ಅನ್ನಂಗೆ ಯಾವುದಕ್ಕೆ ಸಂಬಂಧಪಟ್ಟಿಲ್ಲ ಸ್ನೇಹಿತರೆ ಸಂಬಂಧಿಸಿದ್ದು? ಪಾಸ್ ಮಾಡಿ ಆನ್ಸರ್ ಮಾಡ್ತೀರಾ? ಸರಿಯಾದ ಉತ್ತರ ಪಂಚಾಯತ್ ಮತ್ತು ಮುನ್ಸಿಪಲ್. ಯಾಕಂದ್ರೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅದು ನೋಡ್ಕೊಳ್ಳುತ್ತೆ. ಓಕೆ, ಇವೆಲ್ಲ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, MLA MLC, ಲೋಕಸಭಾ, ರಾಜ್ಯಸಭಾ, ಇವೆಲ್ಲ ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನೋಡುತ್ತೆ. ಬಟ್ ರಾಜ್ಯ ಮಟ್ಟದಲ್ಲಿ ಪಂಚಾಯತ್ ಎಲೆಕ್ಷನ್ ಮತ್ತು ಈ ಮುನ್ಸಿಪಾಲಿಟಿ ಎಲೆಕ್ಷನ್ಗಳು ಬರ್ತಾವಲ್ಲ, ಅವನ್ನ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವ್ರು ನೋಡ್ಕೊತಾರೆ. ಓಕೆ, ನೆನಪಿರಲಿ. ನಮ್ಮ ಕರ್ನಾಟಕದ ಸ್ಟೇಟ್ ಎಲೆಕ್ಷನ್ ಕಮಿಷನರ್, ಚೀಫ್ ಎಲೆಕ್ಷನ್ ಕಮಿಷನ್ ಯಾರಿದ್ದಾರೆ, ಹೆಡ್ ಯಾರಿದ್ದಾರೆ? ಅದೊಂದು ಕಮೆಂಟ್ ಸೆಕ್ಷನಲ್ಲಿ ಹೇಳ್ತಾ ಹೋಗಿ ಸ್ನೇಹಿತರೆ. ಈ ಥರ ಇಂಪಾರ್ಟೆಂಟ್ ಪ್ರಶ್ನೆಗಳು ಪದೇ ರಿಪೀಟ್ ಆಗ್ತಾವೆ. ಸಾಕಷ್ಟು ಬಾರಿ ಕ್ವಶನ್ ನೋಡಿದೀವಿ, ಆನ್ಸರ್ ಕೂಡ ಮಾಡಿದಿರಿ. ಸೊ ಅದು ನೆನ್ಪಿಡ್ತಾ ಹೋಗಬೇಕು. ಮತ್ತು ಈ ಕರ್ನಾಟಕದಲ್ಲಿ ಈ ಥರ ಎಲೆಕ್ಷನ್ ನಡಿಬೇಕು ಅಂತ ಎಲೆಕ್ಷನ್ ಕಮಿಷನ್ ಅವರ ಆರ್ಟಿಕಲ್ ಎಷ್ಟು ಹೇಳು? ಆರ್ಟಿಕಲ್ ಅನ್ನು ಕೂಡ ಕೇಳಿರ್ತಾರೆ. ಯಾವುದಿದೆ ಅದು ಕಮೆಂಟ್ ಸೆಕ್ಷನ್ ಹೇಳಿ. ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟ ಸಂಸತ್ತು ಅಂದರೆ ಲೋಕಸಭಾ, ರಾಜ್ಯಸಭಾ, ರಾಜ್ಯ ಶಾಸಕಾಂಗ ಅಂದರೆ ವಿಧಾನಸಭಾ, ವಿಧಾನ ಪರಿಷತ್, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ, ಇವುಗಳನ್ನ ನೋಡ್ತಾರೆ. ಎಲೆಕ್ಷನ್ದ ಅದೇ ನೋಡ್ಕೊಳ್ಳುವಂಥದ್ದು. ಎಕ್ಸಾಮಲ್ಲಿ ಕೇಳ್ತಾರೆ.
ಇದು ಕ್ವಶನ್ ಚೆನ್ನಾಗಿದೆ ನೋಡಿ, ಆನ್ಸರ್ ಮಾಡ್ತಾ ಹೋಗಿ. ಭಾರತದ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಇದು ಸ್ವತಂತ್ರ ಮತ್ತು ಶಾಸನಬದ್ಧವಾದ ಸಂಸ್ಥೆಯಾಗಿದೆ. ಇದು ಸರಿಯಾ ತಪ್ಪ ಅಂತ ಹೇಳ್ಬೇಕು, ಸರಿಯಾಗಿರುತ್ತೆ ಹೇಳ್ಬೇಕು. ಇದು 6 ವರ್ಷಗಳ ಅಧಿಕಾರಾವಧಿಯನ್ನು ಹೊಂದಿರುವ ಸದಸ್ಯರನ್ನು ಒಳಗೊಂಡಿರುತ್ತದೆ. ಇದು ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡುವುದಕ್ಕೆ ಸಂಬಂಧಿಸಿದ ವಿವಾದಗಳ ಮಧ್ಯಸ್ಥಿಕೆಗಾಗಿ ನ್ಯಾಯಾಲಯವಾಗಿ ಕೂಡ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳ್ತಾರೆ. ಇದು ಅಖಿಲ ಭಾರತ ಸಂಸ್ಥೆ ಆಗಿರೋದರಿಂದ ಇದು ಆಲ್ ಇಂಡಿಯಾ ಬಾಡಿ ಅಂತ. ಗ್ರಾಮ ಪಂಚಾಯತ್ಗಳು ಮತ್ತು ರಾಜ್ಯ ಪುರಸಭೆಗಳ ಚುನಾವಣೆಗಳೊಂದಿಗೆ ಇದು ಚುನಾವಣೆಗಳಿಗೆ ಸಂಬಂಧಿಸಿದೆ ಅಂತ. ಇದರಲ್ಲಿ ಯಾವುದು ಸರಿಯಾಗಿದೆ? ಪಾಸ್ ಮಾಡಿ ಆನ್ಸರ್ ಮಾಡ್ಬೋದಾ? ಎಸ್, ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ 6 ವರ್ಷ ಅಂತಿದೆಯಲ್ಲ, ಕರೆಕ್ಟ್ ಇದೆ 6 ವರ್ಷ, ಬಟ್ 65 ಇಯರ್ಸ್ ಕೂಡ ಇದೆ. ಯಾವುದು ಮೊದಲು ಅದು? ಸೊ ಇದು ಅಧಿಕಾರಾವಧಿ 6 ವರ್ಷ ಫಿಕ್ಸ್ ಅಂತಲ್ಲ. ಈಗ ನೀವು 64ನೇ ವಯಸ್ಸಿಗೆ ಏನಾದರೂ ಜಾಯ್ನ್ ಆದ್ರೆ ಒಂದೇ ವರ್ಷಕ್ಕೆ ರಿಟೈರ್ಡ್ ಆಗಿ ಹೋಗ್ಬೇಕು ಮನೆಗೆ. 6 ವರ್ಷ ಇದೆ, 6 ವರ್ಷ ಕುಂದಿರ್ತೇನೆ ಅಂದ್ರೆ ನಡೆಯಲ್ಲ ಅಲ್ಲಿ. 6 ವರ್ಷ ಅಥವಾ 65 ಯಾವುದು ಮೊದಲು ಅದು ಕೊಡ್ಲೇಬೇಕು ಅವ್ರ ಅಪಾಯಿಂಟ್ ಅನ್ನ. ಬರೀ 6 ವರ್ಷ ಅಂದ್ರೆ ನಡೆಯಲ್ಲ. ಯಾಕಂದ್ರೆ ನೀವು 63 64 ವರ್ಷಕ್ಕೆ ಅಲ್ಲಿ ಅಪಾಯಿಂಟ್ ಆದಾಗ ನಾ 6 ವರ್ಷ ಕೊಟ್ಟರೆ ನನಗೆ 6 ವರ್ಷ ಇರ್ತೇನೆ ಅಂತ ಇಲ್ಲ, ನಡೆಯಲ್ಲ ಅದು. ಓಕೆ, 6 ಅಥವಾ 65 ಯಾವ್ದು ಮೊದಲು ಅದು. ಹಿಂಗಂದ್ರೆ ನೀವು ಯಾವ್ದು ಮೊದಲು ಅದು ಅಂದ್ರೇನು? ಈಗ 65 ವರ್ಷ ಇದೆ ಅಂತ ಅನ್ಕೊಳ್ಳಿ. ಈಗ ಯಾರೋ ಒಬ್ಬ ನೀವು ವ್ಯಕ್ತಿ ಈಗ ನೀವು 58 ವರ್ಷ ಆದಾಗ ನಿಮ್ಮನ್ನೇ ಒಂದು ಚೀಫ್ ಎಲೆಕ್ಷನ್ ಕಮಿಷನರ್ ಅಥವಾ ಮೆಂಬರ್ ಅನ್ನ ಮಾಡ್ತಾರೆ ಅನ್ಕೊಳ್ಳಿ. ಇಲ್ಲಿ ನೀವು 65 ವರ್ಷವರೆಗೂ ಇರ್ಬೇಕಾಗತ್ತಾ? ಇಲ್ಲ, ಅಲ್ಲಿ ಏನಾಗುತ್ತೆ +6 ಮಾಡಬೇಕು. +6 ಮಾಡಿದ್ರೆ ಎಷ್ಟು? 58 6 64, ಅಂದ್ರೆ 64 ರಿಟೈರ್ಡ್ ಆಗಿ ಮನೆಗೆ ಹೋಗ್ತಾ ಇರಬೇಕು. ಅಂದ್ರೆ ಯಾವ್ದು ಮೊದಲು ಅದು? 65 ಆಗಿಲ್ಲ, ನಾ 65 ಆಗೋರಿಗೆ ಆಫೀಸಲ್ಲೇ ಕೂತ್ಕೊಂತೀನಿ, ಇಲ್ಲೆಲ್ಲ ಸ್ವಲ್ಪ ಗೋಡಂಬಿ ಬಿಸ್ಕಿಟ್ ಚೆನ್ನಾಗಿದೆ ಡೈಲಿ ಈ ತರ ತಿನ್ಕೊಂಡಿರ್ತೀವಿ, ಆ ತರ ಇಲ್ಲ. 6 ವರ್ಷ ಮೊದಲಾಯ್ತಲ್ಲ ಅದಕ್ಕೆ ಮನೆಗೆ ಹೋಗ್ಬಿಡು. ಇನ್ನ ಒಂದು ಎಕ್ಸಾಂಪಲ್ ತೊಗೊಳೋದಾದ್ರೆ, ಈಗ ನಿಮಗೆ ಆಗೆಲ್ಲ ಚೆನ್ನಾಗಿ ಸರ್ವಿಸ್ ಮಾಡಿದಿರಿ, KS IS ಎಲ್ಲ ಆಗಿದಿರಿ, 63ನೇ ವಯಸ್ಸಿಗೆ ನೀವು ಜಾಯ್ನ್ ಆಗಿದ್ದೀರಿ ಅನ್ಕೊಳ್ಳಿ, ಎಲೆಕ್ಷನ್ ಕಮಿಷನ್ಗೆ ಕೊಡ್ತಾರೆ. ಅವಾಗ ನನಗೆ 6 ವರ್ಷ ಇಲ್ಲ ಅಂತ ನೀವು 6 ವರ್ಷವರೆಗೂ ಇಲ್ಲ, 65 ಮೊದಲಾಗತ್ತಲ್ಲ ನಿಮಗೆ. 63ರಿಂದ 65 ಅಂದ್ರೆ ಮೊದಲು ಯಾವ್ದಾಗತ್ತ? 65. ಸೊ ಇದಾದ ತಕ್ಷಣ ರಿಟೈರ್ಡ್ ಆಗಿ ಮನೆಗೆ ಹೋಗ್ಬೇಕು ಅಷ್ಟೇ. ಆ ರೀತಿ ಇರುವಂತದ್ದು. ಹಾಗಾಗಿ ಇದು ರಾಂಗ್ ಆಗ್ತದೆ. ಇದು ಸ್ವತಂತ್ರ, ಹೌದು ಸ್ವತಂತ್ರ ಕರೆಕ್ಟ್ ಇದೆ. ಶಾಸನಬದ್ಧ ನಾನು ರಾಂಗ್. ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇದು ಆರ್ಟಿಕಲ್ ಹೇಳಿ ಸ್ನೇಹಿತರೆ, ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಯಾವ ಆರ್ಟಿಕಲ್ ಬರ್ತದೆ. ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂದ್ರೆ ಒಂದು ಆರ್ಟಿಕಲ್ ಇರ್ಬೇಕಲ್ಲ, ಯಾವುದು? ಇದು ಅಖಿಲ ಭಾರತ ಆಲ್ ಇಂಡಿಯಾ ಬಾಡಿ, ಹೌದು ಕರೆಕ್ಟ್. ಬಟ್ ಗ್ರಾಮ ಪಂಚಾಯಿತಿ ಮತ್ತು ರಾಜ್ಯ ಪುರಸಭೆ ಮುನ್ಸಿಪಾಲಿಟಿಗೆಲ್ಲ ಎಲೆಕ್ಷನ್ ನಡೆಸಲ್ಲ. ಸರಿಯಾಗಿದ್ದಿದ್ದು ಯಾವುದು ಸ್ನೇಹಿತರೆ? ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡೋದಕ್ಕೆ ಏನಾದರೂ ಜಗಳ ಬಂತ ಅನ್ಕೊಳ್ಳಿ. ಈಗ ಉತ್ತರ ಪ್ರದೇಶದ SP ಸಮಾಜವಾದಿ ಪಾರ್ಟಿ ತಂದೆ ಮಗನೇ ಜಗಳ ಮಾಡ್ಕೊಂಡು ಇದು ಪಕ್ಷ ನಂದು ಇದು ಪಕ್ಷ ನಂದು ಅಂತ ಇಬ್ರು ಜಗಳ ಮಾಡ್ಕೊಂತಾರೆ. ಆವಾಗ ಮಧ್ಯಸ್ಥಿಕೆ ವಹಿಸಿ ನ್ಯಾಯಾಲಯ ಆಗಿ ಕೂಡ ಕಾರ್ಯನಿರ್ವಹಿಸುತ್ತೆ. ಇದು ನೆನಪಿರ್ಲಿ, ಇಂಥ ಕ್ವಶನ್ ಪಕ್ಕ ಬರ್ತಾವೆ ಇವು. ಪಾಲಿಟಿಯಲ್ಲಿ ಒಂದ್ಸಲ ನೀವು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಯಾವ ಬೇಕಾದ ಕ್ವಶನ್ ಬರಲಿ ಆನ್ಸರ್ ಈಸಿಯಾಗಿ ಮಾಡ್ತಾ ಹೋಗ್ತೀರಿ. ಅದೊಂದು ಸಂಕಟಿ ಸರ್ ಅಕಾಡೆಮಿ ಇವೆಲ್ಲ ಚೆನ್ನಾಗಿ ಕೊಟ್ಟಿದೆ ನೋಡಿ ಸ್ನೇಹಿತರೆ. ಎಕನಾಮಿ, ಪಾಲಿಟಿ, ಈ ತರ ನಿಮಗೆ SA ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ದು ಈ ತರ ನೀಟಾಗಿ ಕವರ್ ಆಗ್ತಾ ಹೋಗಿದೆ. ಅದನ್ನ ಯುಟಿಲೈಸ್ ಮಾಡ್ತಾ ಹೋಗಿ. ಇದರಲ್ಲಿ ಎಕನಾಮಿಯಲ್ಲಂತೂ ನಿಮಗೆ ಇಂಡಿಯನ್ ಎಕನಾಮಿಕ್ ಸರ್ವೆ, ಕರ್ನಾಟಕ ಎಕನಾಮಿಕ್ ಸರ್ವೆ ಎಲ್ಲವೂ ಕವರ್ ಆಗ್ತದೆ ಅಲ್ಲಿ. ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ಗಳು, ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಸ್ಗಳು, ಎಲ್ಲ ಇಂಪಾರ್ಟೆಂಟ್ ಸ್ಕೀಮ್ಸ್ಗಳನ್ನ ಪ್ರತಿಯೊಂದು ಚರ್ಚೆ ಮಾಡಿದಾಗ SA ಮತ್ತು ಜನರಲ್ ಸ್ಟಡೀಸ್ ಮೇನ್ಸ್ ಅಲ್ಲಿ ಯೂಸ್ ಆಗ್ತದೆ. KS PSI ಎರಡು ಯಾರು ಮಾಡ್ತಿರ್ತಾರೆ ಅದು ಎಕನಾಮಿ ನೋಡ್ತಾ ಹೋಗಿ. ಯಾಕಂದ್ರೆ ಈಗ PSI ಎಕ್ಸಾಮ್ ಅನ್ನೋತ್ಲೆ ಅದು ಪೂರ್ತಿ ಮುಗಿದಿರಲ್ಲ ಸಿಲೆಬಸ್. ಈಗ ಡೈಲಿ ಕ್ಲಾಸ್ಗಳನ್ನು ಹಾಕ್ತಾ ಇರ್ತೀನಿ, ಅದನ್ನ ನೋಡ್ತಾ ಹೋಗಿ. ಇನ್ನು ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಬಾಡಿ ಯಾವುದು ಸ್ನೇಹಿತರೆ? ಕಾನ್ಸ್ಟಿಟ್ಯೂಷನಲ್ ಬಾಡಿ. ಎಲೆಕ್ಷನ್ ಕಮಿಷನ್ ನೋಡಿದಾವೆ. ಈಗ ಯೂನಿಯನ್ ಅಂಡ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಗಳ ಬಗ್ಗೆ ನೋಡ್ತಾ ಇದ್ದೀವಿ. ಇದರ ಆರ್ಟಿಕಲ್ ಎಷ್ಟು ಹೇಳಿ ಸ್ನೇಹಿತರೆ? ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂದ್ರೆ ಒಂದು ಆರ್ಟಿಕಲ್ ಇರ್ಬೇಕಲ್ಲ. ಯೂನಿಯನ್ ಅಷ್ಟು ಆರ್ಟಿಕಲ್, ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ KPSC ಎಷ್ಟು ಮತ್ತು UPSC ಎಷ್ಟು ಅಂತ. ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರವನ್ನು ಡ್ಯಾಶ್ಗೆ ವಹಿಸಲಾಗಿದೆ. ರಾಜ್ಯ ಮಟ್ಟದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರ ಯಾರಿಗಿದೆ? ಮುಖ್ಯಮಂತ್ರಿಗೆ, ರಾಷ್ಟ್ರಪತಿಗೆ, ರಾಜ್ಯಪಾಲರು, ರಾಜ್ಯದ ಮಂತ್ರಿಗಳ ಪರಿಷತ್ತು. ಯಾರಿಗಿದೆ? ಎಕ್ಸಿಕ್ಯೂಟಿವ್ ಪವರ್ ಯಾರಿಗಿದೆ? ಸರಿಯಾದ ಉತ್ತರ ರಾಜ್ಯಪಾಲರು. ಇದೆ ಆರ್ಟಿಕಲ್ ಹೇಳಿ ನೋಡೋಣ, ಇದನ್ನ ಕಮೆಂಟ್ ಸೆಕ್ಷನ್ ಹೇಳಿ. ಇದು ಯಾಕೆ ಕಮೆಂಟ್ ಅಂದ್ರೆ ಎಲ್ಲ ಥಿಯರಿ ಕ್ಲಾಸಲ್ಲಿ ಪೂರ್ತಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇವನ್ನೆಲ್ಲ, ಪ್ರತಿಯೊಂದು ಕೋರ್ಸಲ್ಲಿ ನೋಡ್ತಾ ಹೋಗಿ. ಅದಕ್ಕೆ ಅಟ್ಲೀಸ್ಟ್ ಪ್ರಾಕ್ಟೀಸ್ ಆಗಲಿ ಅಂತ ಈ ಥರ ಹೇಳ್ತಾ ಇರ್ತೀನಿ. ಸೊ ಇದನ್ನ ನೋಡ್ತಾ ಹೋಗಿ, ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ. ಆರ್ಟಿಕಲ್ ಇಂಪಾರ್ಟೆಂಟ್ ಕೇಳ್ತಾರೆ, ಅದನ್ನ ಯಾರಿಗಿದೆ? ರೈಟ್. ಇಲ್ಲಿ ಮುಖ್ಯಮಂತ್ರಿ ಈ ತರ ಕಾರ್ಯನಿರ್ವಾಹಕ ಎಕ್ಸಿಕ್ಯೂಟಿವ್ ಅಧಿಕಾರ ಇರುವುದು ರಾಜ್ಯಪಾಲರಿಗೆ, ರಾಷ್ಟ್ರಪತಿ ಅಲ್ಲ, ಮಂತ್ರಿ ಪರಿಷತ್ ಅಲ್ಲ, ರಾಜ್ಯಪಾಲರಿಗೆ ಇರುವಂಥದ್ದು. ಓಕೆ, ಇಲ್ಲಿ ಮತ್ತೇನು ಬರ್ತದೆ? ಈ ಕೆಳಗಿನವುಗಳಲ್ಲಿ ಭಾರತದ ಸಂವಿಧಾನದಲ್ಲಿ 3 ವಿಧದ ಸೇವೆಗಳು ಯಾವುವು? ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಅಂತ ಸೇವೆ ಯಾವುದು? ಚೆನ್ನಾಗಿದೆ ಕ್ವಶನ್, ಆನ್ಸರ್ ಮಾಡಿ. ಇದು ಸಂವಿಧಾನದಲ್ಲಿ ಕೊಟ್ಟಿರುವಂತ ಸೇವೆ ಯಾವುದು? ನೌಕಾಪಡೆ ಸೇವೆ, ವಾಯುಪಡೆ ಸೇವೆ, ಸೈನ್ಯ ಸೇವೆ. ಯಾವ್ದಿದು? ನ್ಯಾವಿ, ಇಂಡಿಯನ್ ನ್ಯಾವಿ, ಇಂಡಿಯನ್ ಏರ್ಫೋರ್ಸ್ ಅಂಡ್ ಇಂಡಿಯನ್ ಆರ್ಮಿ. ಓಕೆ, ಇಲ್ಲಿ ನಾಗರಿಕ ಸೇವೆ, ಮಿಲಿಟರಿ ಸೇವೆ ಮತ್ತು ಅರೆ ಸೈನಿಕ ಸೇವೆ. ಸಿವಿಲ್ ಸರ್ವಿಸ್, ಮಿಲಿಟರಿ ಸರ್ವಿಸ್, ಪ್ಯಾರಾಮಿಲಿಟರಿ ಸರ್ವಿಸ್.
ಆಪ್ಷನ್ ಸಿ ಅಖಿಲ ಭಾರತ ಸೇವೆಗಳು, ಕೇಂದ್ರ ಸೇವೆಗಳು ಮತ್ತು ರಾಜ್ಯ ಸೇವೆಗಳು. ಆಲ್ ಇಂಡಿಯಾ ಸರ್ವಿಸಸ್, ಸೆಂಟ್ರಲ್ ಸರ್ವಿಸಸ್ ಅಂಡ್ ಸ್ಟೇಟ್ ಸರ್ವಿಸಸ್. ಇದು ಪ್ರಥಮ ದರ್ಜೆ ಸೇವೆ, ಎರಡನೇ ದರ್ಜೆ ಸೇವೆ, ಮೂರನೇ ದರ್ಜೆ, ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡ್, ಥರ್ಡ್ ಗ್ರೇಡ್. ಸೊ ಸಂವಿಧಾನದಲ್ಲಿ 3 ವಿಧದ ಸೇವೆಗಳನ್ನ ಕೊಟ್ಟಿದ್ದಾರೆ. ಯಾವ ಆರ್ಟಿಕಲ್ ಎಲ್ಲಿಂದ ಎಲ್ಲಿ ಕೊಟ್ಟಿದ್ದಾರೆ ಕಮೆಂಟ್ ಮಾಡಿ ಹೇಳಿ. ಮತ್ತು ಇದು ಸರಿಯಾದ ಉತ್ತರ ಯಾವುದು? ಪಾಸ್ ಮಾಡಿ ಆನ್ಸರ್ ಮಾಡ್ಬೋದಾ? ಎಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಲ್ ಇಂಡಿಯಾ ಸರ್ವಿಸ್ ಇದೆ, ಯಾವುದು? ಮೂರೇ ಸರ್ವಿಸ್ ಇರುವಂತದ್ದು. IAS, IPS, ನಂತರ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತ, IFOS ಅಂತ. ಈ ತರ ಇಂಡಿಯನ್ ಫಾರೆಸ್ಟ್, ಫಾರೆನ್ ಅಲ್ಲ, ಮತ್ತೆ ಇಂಡಿಯನ್ ಫಾರೆನ್ ಸರ್ವಿಸ್ ಕೂಡ ಇದೆ, IFS ಅಂತ. ಅದೇ ಎಲ್ಲಿ ಬರ್ತದೆ? ಸೆಂಟ್ರಲ್ ಸರ್ವಿಸ್. ಇಲ್ಲಿದೆಯಲ್ಲ ಸೆಂಟ್ರಲ್ ಸರ್ವಿಸಸ್, ಕೇಂದ್ರ ಸೇವೆಗಳು ಅಲ್ಲಿ ಬರ್ತದೆ. IRS ಅಂತ ಇರ್ತದಲ್ಲ, ಇಂಡಿಯನ್ ರೆವಿನ್ಯೂ ಸರ್ವಿಸ್, ಕಸ್ಟಮ್ಸ್ ಅಂಡ್ ಎಕ್ಸೈಸ್, ಇನ್ಕಮ್ ಟ್ಯಾಕ್ಸ್ ಎರಡು ಅದಾವಲ್ಲಿ. ಇಲ್ಲಿ IT ಒಂದು ಬರ್ತದೆ. IT ಚೆನ್ನಾಗಿದೆ, ಇದನ್ನ ಆಯ್ಕೆ ಮಾಡ್ಕೋತಾರೆ. ಫಸ್ಟ್ ರ್ಯಾಂಕ್ ಅಂದ್ರೆ ಫಸ್ಟ್ ಇದ್ದವ್ರು IAS, ನೆಕ್ಸ್ಟ್ ಇದ್ದವ್ರು IPS, ಕೆಲವೊಂದು ಜನ IFS ಕೂಡ ತಗೊಂತಾರೆ. ಇದು 3 ಆದ ತಕ್ಷಣ 4ನೇ ಆಪ್ಷನ್ ಕೊಡೋದೇ ಇಂಡಿಯನ್ ರೆವಿನ್ಯೂ ಸರ್ವಿಸ್, ಇನ್ಕಮ್ ಟ್ಯಾಕ್ಸ್ ಕೊಡ್ತಾರೆ. ಅದು ಸಿಗ್ಲಿಲ್ಲ ಅಂದ್ರೆ ಕಸ್ಟಮ್ಸ್ ಅಂಡ್ ಎಕ್ಸೈಸ್ ಕೊಡ್ತಾರೆ ನೆಕ್ಸ್ಟ್ ಸರ್ವಿಸ್ ಅಲ್ಲಿ. ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಸರ್ವಿಸಸ್, ಕೇಂದ್ರ ಸೇವೆಗಳು. ಆಲ್ ಇಂಡಿಯಾ ಇರೋದು 3 IAS, IPS ಅಂಡ್ IFOS. ಇದಕ್ಕೆ ಆಲ್ ಇಂಡಿಯಾ ಸರ್ವಿಸ್ ಹೊಸದಾಗಿ ಸೇರಿಸಬೇಕಂದ್ರೆ ಯಾರಿಗೆ ಅವಕಾಶ ಇದೆ, ಯಾರಿಗೆ ಅಧಿಕಾರ ಜಾಸ್ತಿ ಇದೆ, ಅದ ಯಾವ ಆರ್ಟಿಕಲ್ ಹೇಳುತ್ತೆ? ಅದನ್ನು ಕಮೆಂಟ್ ಮಾಡಿ ಹೇಳ್ತೀರಾ ಸ್ನೇಹಿತರೆ? ಓಕೆ. ಸೊ ಈ ತರ ಕ್ವಶನ್ ಕೇಳಿದ್ರೆ ಸ್ವಲ್ಪ ಸರ್ಚ್ ಮಾಡ್ತಾ ಹೋಗಿ, ಅದೆಲ್ಲ ನೆನ್ಪಿಡ್ತದೆ ನಿಮಗೆ. ಆಲ್ರೆಡಿ ಕೋರ್ಸಲ್ಲಿ ನಾ ಎಲ್ಲ ಚೆನ್ನಾಗಿ ಹೇಳ್ತಾ ಹೋಗಿದ್ದೀನಿ. ಸೊ ಅದನ್ನ ನೆನ್ಪಿಡ್ತಾ ಹೋಗಿ. ಇಂಡಿಯನ್ ಪಾಲಿಟಿ ಪ್ರೆಸೆಂಟೆಡ್ ಬೈ ಸಂಗಟಿ ಸರ್ ಅಕಾಡೆಮಿ ಆಪ್ ಅನ್ನು ನೋಡಿ. ಇವೆಲ್ಲ ಕೋರ್ಸ್ಗಳು ಸಿಗ್ತಾವೆ. ಎಸ್ಪೆಷಲಿ ಈಗ ಎಸ್ಎ, ಈ PSI ಎಸ್ಎಗೆ ಸಂಬಂಧಪಟ್ಟಂಗೆ ಎಸ್ಎಗಳನ್ನು ನಾನು ನೀಟಾಗಿ ಮಾಡಿ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಅದು ನೋಡ್ಕೊಳ್ಳಿ. ಅಷ್ಟು ನೋಡ್ಕೊಂಡ್ರೆ ಮೋರ್ ದೆನ್ ಸಫಿಷಿಯಂಟ್ 20 ಎಸ್ಎಗಳು ಕವರ್ ಆಗ್ತಾವು. ಅಂಡ್ ಬ್ಯಾಕ್ವರ್ಡ್ ಕ್ಲಾಸ್ ಇದ್ದವರು ಕೂಡ ನೋಡ್ತಾ ಹೋಗಿ, ನಿಮ್ಮ ಸ್ನೇಹಿತರಿಗೆ ತಿಳಿಸ್ತಾರೆ ನೀಟಾಗಿ, ಅದ್ಭುತವಾಗಿ. ನೀವು ಯಾವ ಬುಕ್ ಓದೋದು ಬೇಡ, ಎಲ್ಲಾ ಬುಕ್ಗಳನ್ನು ನೋಡಿ. ಎಲ್ಲ ಇಲ್ಲಿ ಬೇರೆ ಬೇರೆ ಮೆಟೀರಿಯಲ್, ಕಾಯ್ದೆಗಳನ್ನೇ ನೀಟಾಗಿ ನೋಡ್ಕೊಂಡು ಅದೆಲ್ಲ ನೀಟಾಗಿ ನೋಟ್ಸ್ ಮಾಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ. ಕ್ಲಾಸಲ್ಲಿ ಕೂಡ ಸಾಕಷ್ಟು ಬಾರಿ ರಿವಿಷನ್ ಆಗ್ತದೆ. ಓಕೆ, ನಿಮ್ಮ ಸ್ನೇಹಿತರು ಕೂಡ ತಿಳಿಸಿ. ಚೆನ್ನಾಗಿ ಓದ್ತಾ ಇರಿ. ಇದೇ ರೀತಿ ಈಗ PSI ಎಕ್ಸಾಮ್ ವರೆಗೂ ಇಂಡಿಯನ್ ಪಾಲಿಟಿ ಮಾಡ್ತೀನಿ, ಅದರ ಜೊತೆಗೆ ಇಂಡಿಯನ್ ಎಕನಾಮಿಕ್ ಕ್ಲಾಸ್ಗಳನ್ನ ಕೂಡ ನೋಡ್ತೀನಿ. ಇದು ಸಾಕಷ್ಟು ಜನಕ್ಕೆ ಇಷ್ಟ ಆಗಿ ಕ್ಲಾಸ್ಗಳು ಮುಂದುವರಿತಾ ಹೋದ್ರೆ ಇಂಡಿಯನ್ ಎಕನಾಮಿಕ್ ಕೂಡ ಅದು ಕ್ವಶನ್ ಆನ್ಸರ್ ರೀತಿಯಲ್ಲಿ ಅವನ್ನು ಕೂಡ ಮಾಡ್ತಾ ಹೋಗ್ತೇನೆ. ಓಕೆ, ಥ್ಯಾಂಕ್ ಯು. ಚೆನ್ನಾಗಿ ಓದಿ, ಟೈಮ್ ವೇಸ್ಟ್ ಮಾಡಬೇಡಿ. ಹತ್ರ ಬಂದಿದೆ, ಇನ್ನು 15 ದಿನ ಎಕ್ಸಾಮ್ PSI ಇರೋದ್ರಿಂದ PSI ಎಸ್ಎಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಮತ್ತು ಈ ತರ ಇವೆಲ್ಲ ಬೇರೆ ಬೇಸಿಕ್ ಸಬ್ಜೆಕ್ಟ್ ದಿನಕ್ಕೆ 12ರಿಂದ 18 ಗಂಟೆ ಕಂಪಲ್ಸರಿ ಓದಿ. ಲಾಸ್ಟ್ 15 ದಿನ ಇರೋದ್ರಿಂದ ಅಷ್ಟು ಓದ್ಬಿಡಿ, ಆರಾಮಾಗ್ತದೆ. ಜಾಬ್ ಇದ್ದವರು ಸ್ವಲ್ಪ ರಜೆ ಹಾಕಿ ಒಂದು 15 ದಿನ ಚೆನ್ನಾಗಿ ಓದಿ ಸ್ನೇಹಿತರೆ. ಓಕೆ, ಟೈಮ್ ವೇಸ್ಟ್ ಮಾಡಬಾರ್ದು, ನೀಟಾಗಿ ಓದಿ. ನಿಮ್ಮ ಒಂದು ಮುಂದಿನ ಫ್ಯೂಚರ್ಗೆ ನೀವೇ ಜವಾಬ್ದಾರಿ ಆಗಿರ್ತೀರ. ಆ ಜವಾಬ್ದಾರಿ ತಗೊಂಡು ನೀಟಾಗಿ ಜಾಸ್ತಿ ಓದಿದ್ರೆ ಸಕ್ಸಸ್ ಆಗ್ತದೆ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು.